ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರೇ, ಆತ್ಮೀಯರೇ, ಈಗಾಗಲೇ ಅನೇಕ ಜನ ಮಾತನಾಡಿದ್ದಾರೆ. ಈ ಪ್ರಪಂಚದಲ್ಲಿ ವಿಶ್ವ ಮಾನವರಾಗಿ ನಾವೆಲ್ಲ ಬದುಕಬೇಕಾಗಿತ್ತು. ಆದ್ರೆ ಈ ಘಟನೆಗಳನ್ನ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವ್ರನ್ನ ಈ ನಗರದ ಶಾಸಕರು ಬಸನಗೌಡ ಪಾಟೀಲ್ರು ಅವರ ಇತ್ತೀಚಿನ ಹೇಳಿಕೆ ಇಡೀ ನಾಗರಿಕ ಸಮಾಜ ಇದನ್ನ ಖಂಡಿಸಬೇಕಾಗ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ವಿಶೇಷವಾದಂತ ಭಕ್ತಿ ಮತ್ತು ಭಾವ ಇರೋದ್ರಿಂದ ಅಂತ ಒಂದು ಪ್ರವಾದಿಯ ಬಗ್ಗೆ ಮಾತಾಡಿರ್ತಕ್ಕಂಥ ಬಸನಗೌಡ ಪಾಟೀಲ್ರಿಗೆ ಇವತ್ತೊಂದು ಸ್ವರೂಪದಲ್ಲಿ ನಿಮ್ಮ ಮಾತಿಗೆ ಧಿಕ್ಕಾರ ಅನ್ನುವಂತಹ ಒಂದು ಸಂದೇಶ ಕೊಡೋಗೋಸ್ಕರ ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ಬಸನಗೌಡ ಪಾಟೀಲ್ರೆ, ಮಾತುಗಳು ಎಲ್ಲರಿಗೂ ಮಾತಾಡಲಿಕ್ಕೆ ಬರ್ತಾವ. ಆದ್ರೆ ಮನುಷ್ಯನಿಗೆ ಕೆಲವು ಮಿತಿಗಳನ್ನ, ಸಂಸ್ಕಾರಗಳನ್ನ ನಮಗೆ ಕೊಟ್ಟಿರ್ತಾರೆ. ನಮ್ಮ ಪೂರ್ವಜರ ಸಂಸ್ಕೃತಿಯಿಂದ, ಸಂಸ್ಕಾರದಿಂದ ನಾವೆಲ್ಲ ಬೆಳೆದಿರ್ತೀವಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗದಿತ್ತು ಅಂತ ಮಾತಾಡಬೇಕು ನೀವು. ನಾನು ಇಡೀ ಮುಸ್ಲಿಂ ಸಮಾಜದ ಸರ್ವರ ಸಹನೆಯನ್ನ ಶ್ಲಾಘಿಸ್ತೀನಿ. ನಾನು ಬಹಳ ನಿರಂತರವಾಗಿ ಈ ಸಮುದಾಯದ ಮೇಲೆ ನಿಮ್ಮ ಗರ್ವಪ್ರಹಾರದ ಮಾತುಗಳನ್ನ ನಾವೆಲ್ಲ ಗಮನಿಸಿದ್ದೀವಿ. ಆದ್ರೆ ಕೊನೆಗೆ ನೀವು ಎಲ್ಲಿಗೆ ಬಂದು ನಿಂತಿದ್ರಿ ಅಂದ್ರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಾತನಾಡಿರತಕ್ಕಂಥ ಈ ಅಸೌಕರ್ಯವನ್ನ ಇಡೀ ನಾಗರಿಕ ಸಮಾಜ, ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಯಾರು ಈ ವಿಶ್ವವನ್ನ ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಪ್ರೀತಿಸ್ತಿರ್ತಾರೆ ಅವರೆಲ್ಲವೂ ಇದನ್ನ ಖಂಡಿಸಬೇಕಾದಂತ ಒಂದು ನಿರ್ಣಯ ಇದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಬಸನಗೌಡ ಪಾಟೀಲ್ರೆ, ರಾಜಕಾರಣ ಶಾಶ್ವತ ಅಲ್ಲ. ಇವತ್ತು ಬರ್ತದ, ಇರ್ತದ, ಹೋಗ್ತದ. ಆದ್ರೆ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ, ನಾಗರಿಕ ಸಮಾಜ ನಮ್ಮನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನ ಗಮನಿಸಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡದಲ್ಲಿ ನಾವೆಲ್ಲ ಬರ್ತೀವಿ. ಸರ್ವ ಜನಾಂಗಗಳನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನದಿಂದ ರಾಜಕಾರಣವನ್ನ ಮಾಡಿದೀವಿ, ಸಾರ್ವಜನಿಕ ಬದುಕನ್ನ ಬದುಕಿದೀವಿ. ನಿಮ್ಗೆ ಈ ಭಾಗದ ಜನ ಶಾಸಕರನ್ನಾಗಿ, ಸಂಸದರನ್ನಾಗಿ, ಕೇಂದ್ರ ಸಚಿವರನ್ನಾಗಿ ಮಾಡಿದ್ರು. ಆದ್ರೆ ಇದಕ್ಕಾಗಿನ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರ ಒಂದು ವಿದ್ಯಾವಂತರ ಕ್ಷೇತ್ರ ಇತ್ತು. ಇಲ್ಲಿ ಉಸ್ತಾದ್ ಅವರು ಹಿಡಿದು ಅನೇಕ ಜನ ಆಗಿ ಹೋಗಿದ್ದಾರೆ, ಟಿ ರಾಠೋಡ್ ಅಂತವ್ರದಲ್ಲ. ಆದ್ರೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ನೆನಪಿನಲ್ಲಿ ಇಡಬೇಕಾಗ್ತದೆ. ನೀವು ಮಾತನಾಡಿರ್ತಕ್ಕಂಥ ಮಾತುಗಳು ನಿಮ್ಮ ವ್ಯಕ್ತಿತ್ವ ಅಲ್ಲ, ಈ ಜಿಲ್ಲೆಗೆ ಸಹಿತ ಈ ಜಿಲ್ಲೆ ಜನ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಬಸನಗೌಡ ಪಾಟೀಲ್ರೆ, ನಾನು ಬಹಳ ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ. ನಿಮ್ಮ ಮಾತನ್ನ ಖಂಡಿಸೋಸ್ಕರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಾನಿವತ್ತು ನಮ್ಮದೇ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಗೃಹ ಸಚಿವರನ್ನ, ನಾನು ಜಿಲ್ಲಾಡಳಿತಕ್ಕೆ ಮೊನ್ನೆ ಕೆಲವು ಸಮುದಾಯದ ಮುಖಂಡರಿದ್ದಂತ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ. ಯಾರು ನಾಗರಿಕ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳನ್ನ ಆಡ್ತಾರೆ ಅವ್ರ ಮೇಲೆ ಉಗ್ರ ಕ್ರಮ ಆಗಬೇಕಂತ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ. ಮನುಷ್ಯತ್ವವನ್ನು ಮೀರಿ ನಮ್ಮ ರಾಜಕಾರಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮುದಾಯದ ಸ್ವಾಭಿಮಾನಕ್ಕೆ ನೀವು ಇವತ್ತು ಧಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಮನುಷ್ಯನ ಬದುಕಿಗೆ, ಅವರ ಸ್ವಾಭಿಮಾನಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ಅದು ಸಹಿಸುವಂತ ಶಕ್ತಿ ಇಲ್ಲ. ಅದು ಬರೀ ಇಸ್ಲಾಂ ಧರ್ಮದ ಬಂಧುಗಳೆಲ್ಲ, ಈ ಧರ್ಮದವರು ನಾವೆಲ್ಲ ಭಾಚಾರದಿಂದ ಇಲ್ಲಿ ಬದುಕಿದೀವಿ, ಬಾಳಿದೀವಿ. ಸರ್ವಧರ್ಮರು ಅತ್ಯಂತ ಪ್ರೀತಿಯಿಂದ ಬಾಳಿ ಬದುಕಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ. ಅದಕ್ಕೆ ನೀವೆಲ್ಲೋ ಒಂದ್ ಕಡೆ ಕಪ್ಪು ಮಸಿ ಅಂತ ಬಾಳ್ತಾ ಇದ್ದೀರಿ. ಇಲ್ಲೆಲ್ಲ ಬೋರ್ಡ್ಸ್ಗಳನ್ನು ನೋಡಿದೆ ನಾನು. ವಿ ವಾಂಟ್ ಜಸ್ಟಿಸ್. ಗಾಂಧೀಜಿಯವರ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಪೂರ್ವದಲ್ಲಿ ಒಂದು ಬಡವಣೆಯನ್ನು ಕೊಟ್ಟು ಹೋಗಿದ್ದಾರೆ. ಅದು ಶಾಂತಿ ಮೂಲಕ ಹೋರಾಟ ಮಾಡೋಣ ಅಂತ ಹೇಳಿ.
ನಾನೆಲ್ಲ ಬಂಧುಗಳಲ್ಲಿ ಇವತ್ತು ಕಳಕಳಿಯ ಪ್ರಾರ್ಥನೆ, ಬಸನಗೌಡರಾಗಿ ಮಾತನಾಡ್ತಕ್ಕಂಥ ವ್ಯವಧಾನ ನಮ್ದು ಬೇಡ. ಅದಕ್ಕೆ ನಮಗ ಬಸನಗೌಡರಿಗೆ ಬದಲಾವಣೆ ವ್ಯತ್ಯಾಸ ಅನ್ಸೋದಿಲ್ಲ. ಅವರ ಬಸನಗೌಡರ ಮಾತುಗಳನ್ನ ಬಹಳ ಶಾಂತಿಯಿಂದ ಅದನ್ನ ನಾವು ಇವತ್ತು ಕಣಿಸೋಣ. ಅವರ ಇಡೀ ಇವತ್ತು ಈ ಸಮುದಾಯಕ್ಕೆ ಆ ಧರ್ಮ ಗುರುವಿಗೆ ಆ ಸ್ಥಾನಕ್ಕೆ ಏನೋ ಅಗೌರವ ತೋರಿಸಿದರೆ ಅವರು ಬೇಷರತ್ತಾಗಿ ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ. ಒಂದು ವೇಳೆ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇದಕ್ಕಿಂತ ಈ ಉಗ್ರ ಹೋರಾಟ ಬೇರೆ ವಿಧಾನದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬರೀ ಇಸ್ಲಾಂ ಧರ್ಮದವರಲ್ಲ, ಇಡೀ ಜಿಲ್ಲೆಯ ಜನ, ಈ ನಾಡಿನ ಜನ ಯಾರು ನಾಗರಿಕ ಸಮಾಜವನ್ನ ಪ್ರೀತಿಸ್ತೀವಿ, ಮನುಷ್ಯ ಧರ್ಮವನ್ನ ಪ್ರೀತಿಸ್ತೀವಿ, ಈ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ಒಂದು ಶ್ರೇಷ್ಠದ. ಆ ಧರ್ಮವನ್ನು ನಾವು ಯಾರು ಪ್ರೀತಿಸ್ತೀವಿ, ನಿಮ್ಗೆ ಪರವಾಗಿ ನಿಮ್ಮ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಬಸನಗೌಡ್ರೆ, ನಿಮ್ಗೆ ಯಾರು ಅಡ್ವೈಸರ್ ಇಲ್ಲ. ನಾನು ಶಿವಾನಂದ ಪಾಟೀಲ್ ಮಾತಾಡಿದೆವು. ಒಬ್ಬ ಪುಣ್ಯಾತ್ಮ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು. ಬಹುತೇಕ ಅವರ ಮಾತುಗಳನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಅದನ್ನ ಸೂಕ್ಷ್ಮವಾಗಿ ಖಂಡಿಸಿದ್ದಾರೆ. ಅದು ತಪ್ಪು ಅಂತ ಹೇಳಿದ್ದಾರೆ. ಬಹಳ ನಿರಂತರವಾಗಿ ನೀವು ಚುನಾವಣೆಯಲ್ಲೂ ಸಹಿತ ಪ್ರಜಾಪ್ರಭುತ್ವ ಮೂಲಕ ಗೆದ್ದಿಲ್ಲ. ಮುಷರಫ್ ಅವರು ಒಂದು ಮಾತು ಹೇಳಿದ್ರು ಗೆದ್ದ ನಂತರ, ನೀವು ಎಲ್ಲಿಂದ ಗೆದ್ದಿದ್ರಿ ಅಂದ್ರೆ ಬಿಜಾಪುರ ನಮ್ಮ ನಗರದ ಮತದಾರ ಏನಿಲ್ಲ, ಬೇರೆ ಭಾಗದ ಮತದಾರ ಕಳಿಸ್ಕೊಂಡು ನೀವು ಇವತ್ತು ಚುನಾವಣೆ ಗೆದ್ದಿದ್ದೀರಿ. ಈ ಅನೈತಿಕ ಗೆಲುವು ಇವತ್ತು ನಾವು ಒಪ್ಪೋದಿಲ್ಲ. ಚುನಾವಣೆ ಆಯೋಗದ ಮುಖಾಂತರ ನೀವೆಲ್ಲ ಗೆದ್ದಿರಬಹುದು, ಆದ್ರೆ ಜನರ ಹೃದಯವನ್ನು ನಾವು ಗೆಲ್ಲಲಿಕ್ಕೆ ಆಗ್ಲಿಲ್ಲ. ನಮ್ಮ ಅಧಿಕಾರ ಅವಧಿ 5 ವರ್ಷ ಅಲ್ಲ, ನಿರಂತರವಾಗಿ ಜನರ ಪ್ರೀತಿಯನ್ನ ಪ್ರತಿ ದಿವಸ ಪ್ರತಿ ಕ್ಷಣ ನಾವು ಗೆಲ್ಲಬೇಕಾಗ್ತದ. ಅಂದಾಕ್ರ ಮಾತ್ರ ಅದು ಶಾಶ್ವತವಾಗಿ ನಾವು ನೆಲೆ ಉರುಳಕ್ ಸಾಧ್ಯದ. ಬಸನಗೌಡರ 5 ವರ್ಷದ ಅವಧಿಗಾಗಿ ನೀವು ಈ ಜನಾಂಗಕ್ಕೆ ಬೈದ್ರೆ ಹಿಂದೂಗಳ ಮತ ಹಾಕ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಅನ್ನೋ ತಿಳ್ಕೊಳ್ಳಿ. ನೀವು ಬಹಳ ಸಲ ಖಾಸಿಯಾಗಿ ಕೇಳ್ತಿರ್ತೀನಿ ನಾನು, ಈ ಸಮುದಾಯಕ್ಕೆ ಬೈದ್ರೆ ಹಿಂದೂಗಳು ನಮಗೆ ಮತ ಬರ್ತಾವ, ಅದಕ್ಕಾಗಿ ನಾನು ಈ ರೀತಿ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಆ ಮನಸ್ಸಿಗೆ ನೋವು ಮಾಡಿ ಅಧಿಕಾರ ಸಿಕ್ಕಿರಬಹುದು ನಿಮಗೆ, ಆದ್ರೆ ನಾಗರಿಕ ಸಮಾಜದ ಆ ಏನೋ ನೈತಿಕ ಮೌಲ್ಯಗಳನ್ನ ನೀವೇನು ಗಾಳಿಗೆ ತೋರಿದ್ದೀರಿ, ಆ ಸೋಲು ನೀವು ಶಾಶ್ವತವಾಗಿ ಈ ಭಾಗದಲ್ಲಿ ಕಂಡಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಟ್ಟಾರೆ ಈ ಭಾಗದ ಈ ಬಿಸಿಲಿನಲ್ಲಿ 41, 42 ಈ ಡಿಗ್ರಿಯಲ್ಲೂ ಸಹಿತ ಈ ಪ್ರಮಾಣದಲ್ಲಿ ಬಹುತೇಕ ಇಲ್ಲಿ ಇಡೀ ಸಮುದಾಯ ಕೂಡಿಸ್ಬೇಕಂದ್ರೆ ಬಿಜಾಪುರದಲ್ಲಿ ಒಂದು ಇರಿವಾಡ್ಲಿಕ್ಕೆ ಸಾಕ್ತಿರಲಾರ್ದ ಅಷ್ಟು ಜಾಗ ಕೂಡಿಸಬಹುದಾಗಿತ್ತು ಜನ. ಆದ್ರೆ ಬಹಳ ಶಾಂತಿಯಿಂದ ಈ ಸಂಘಟನೆ ಮಾಡಿದವ್ರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ಬಹಳ ಶಾಂತಿಯಿಂದ ನೀವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ಇದೇ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರ. ಬಸನಗೌಡ್ರೆ, ನಾವು ನಿಮ್ಮಂಗಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ನೀವು ಅನ್ನೋದನ್ನ ಸೂಕ್ಷ್ಮವಾಗಿ ಕಾರ್ಯಕ್ರಮ ಮುಖಾಂತರ ಪ್ರತಿಬಿಂಬಿಸಿದ್ದೀರಿ. ನಾನು ಅದಕ್ಕಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ನಿಸರ್ಗದ ನಿಯಮ. ನೀವು ಯಾವ ರೀತಿ ಈ ರೀತಿ ದಬ್ಬಾಳಿಕೆಯ ಮಾತುಗಳನ್ನ ಆಡಿದ್ದೀರಿ, ಅದನ್ನ ಮುಂದಿನ ದಿನಮಾನದಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಈ ನಾಡಿನ ಜನ, ಈ ಭಾಗದ ಜನ ನಿಮ್ಗೆ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಹೆಚ್ಚಿಗೆ ಸಮಯವನ್ನ ತಗೋದೆ. ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಿ. ಒಬ್ಬರು ಮೌಲಾನ ಅವ್ರು ಮಾತಾಡಿದ್ರೆ, ನಾವು ಕಾಂಗ್ರೆಸ್ನವ್ರನ್ನ ಸದಾ ಹೃದಯದಿಂದ ಬೆಂಬಲಿಸಿದೀವಿ, ನಿಮಗಾಗಿ ನಿಮ್ಮ ಹೆಸರನ್ನ ಕಳ್ಕೊಂಡಿದೀವಿ, ನಮ್ಮ ಸಮುದಾಯದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದೀವಿ ಅಂತ ಹೇಳಿ. ನಾನಿವತ್ತೊಬ್ಬ ಕಟ್ಟ ಕಾಂಗ್ರೆಸ್ಸಿನಾಗೆ, ನಿಜ ಕಾಂಗ್ರೆಸ್ಸಿನಾಗೆ ನಿಮ್ಮ ಜೊತೆಗೆ, ಕಾಂಗ್ರೆಸ್ ಸದಾ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ನಮ್ಮ ರಕ್ತದ ಗತದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಇದೆ. ಈ ದೇಶದ 140 ಕೋಟಿ ಜನರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಆ ಗಾಂಧಿ ಕುಟುಂಬದಿಂದ ನಾವು ಕಲ್ತಿದ್ದೀವಿ. ಅದಕ್ಕಾಗಿನೇ ನಾವು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಈ ಭಾಗದ ಜನ ಸದಾ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕಾಗ್ತದೆ. ಬರೀ ಇಷ್ಟೇ ಅಲ್ಲ, ಎಲ್ಲ ಸಮುದಾಯದವ್ರನ್ನ ಕೂಡಿ ಇಲ್ಲಿ ಒಂದು ಹೊಸ ವಾತಾವರಣ ಸೃಷ್ಟಿ ಮಾಡಬೇಕಾಗ್ತದೆ. ಇಲ್ಲೇ ಮಗ್ಗಲ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಕೊಟ್ಟು ಹೋಗಿದ್ದಾರೆ. ಈ ದೇಶದ ಯಾವ ರೀತಿ ನಾವು ಬಾಳಿ ಬದುಕಬೇಕಂತ ಹೇಳಿ ಆ ಸಂವಿಧಾನ ನಮ್ಗೆ ಯಾವ ರೀತಿ ಹೇಳ್ಕೊಟ್ಟಿದೆ ಅನ್ನೋದನ್ನ ಸೂಕ್ಷ್ಮ ಜ್ಞಾನ ಇರಬೇಕು. ಇವತ್ತು ನಾವೇನಾದ್ರೂ ಚುನಾಯಿತ ಪ್ರತಿನಿಧಿಗಳಾದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ರಾಗ ದ್ವೇಷ ನಮ್ಮಲ್ಲಿ ಇರಬಾರದು. ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಸಾರ್ವಭೌಮತೆಗಾಗಿ, ಜನರ ಹಿತಾಸಕ್ತಿಗಾಗಿ ನಾವೆಲ್ಲ ಬದುಕಬೇಕಾಗ್ತದೆ. ಅದನ್ನ ಅರಿವಿನಲ್ಲಿ ಇಟ್ಕೊಂಡು ಅಣ್ಣ ಬಸವಣ್ಣ ಹುಟ್ಟು ತಗೊಂಡ ಮೇಲೆ ಪಕ್ಕದ ಬಲ್ಕ ಗಿಡಕೊಂಡಿದ್ದೀವಿ. ಬಸವಣ್ಣ ಯಾವ ವಿಚಾರಧಾರೆಗಳನ್ನು ಕೊಟ್ಟಿದ್ದಾನೆ, ಅಣ್ಣ ಬಸವಣ್ಣ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಯಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತಕ್ಕಂಥ ಮಾತನ್ನ ಹೇಳಿ, ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ನಾಗರಿಕ ಸಮಾಜದ ಮನುಷ್ಯತ್ವ ಇರತಕ್ಕಂಥ ಎಲ್ಲ ಧರ್ಮಗಳು
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಕ್ಕಂಥ ಮಾತನ್ನ ನಾನು ಹೇಳಿ ತಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪ್ರವಾದಿ ಪೈಗಂಬರ್ ಅವರ ಕೊಡುಗೆ ಅವ್ರು ಏನ್ ಮಾತನಾಡಿದ್ದಾರೆ ಅದು ಮನುಷ್ಯತ್ವವಿಲ್ಲಾರ್ದ ಮಾತುಗಳಿದಾವೆ. ನಾವು ಯಾರು ಅದಕ್ಕೆ ಮಹತ್ವ ಕೊಡೋದು ಬೇಡ. ಒಬ್ಬ ಹುಚ್ಚ ಏನೆಲ್ಲ ಮಾತಾಡ್ತಿರ್ತಾನೆ, ನಾವು ಅದನ್ನು ಗಮನಿಸಿದ್ರೆ ಯಾವ ಧರ್ಮದಲ್ಲಿ ಹುಟ್ಟಿದೀವಿ, ಸರ್ವ ಧರ್ಮದ ಪ್ರೀತಿಸ್ತಕ್ಕಂಥ ವ್ಯವಧಾನ ಬೆಳೆಸ್ಕೊಂಡಿದೀವಿ. ಇನ್ನೊಬ್ರು ಸಣ್ಣ ಕೂಸಿಗೂ ಸಹಿತ ಮನಸ್ಸಿಗೆ ನೋವಾಗ್ಲಾರ್ದಂಗ ನಾವು ಬದುಕಬೇಕಾಗ್ತದೆ. ಅಂತ ವ್ಯವಧಾನ ಇಲ್ಲದಂತ ವ್ಯಕ್ತಿ, ಆ ವ್ಯಕ್ತಿಗೆ ನಾವು ಯಾವ ರೀತಿ ಟೀಕೆ ಟಿಪ್ಪಣಿ ಮಾಡೋರು ಸಹಿತ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತದೆ. ನಾವು ಅವ್ರ ಬಗ್ಗೆ ಬಹಳ ಟೀಕೆ ಮಾಡಿ ಬಹಳ ಮಾತಾಡೋರು ಸಹಿತ ಅದಕ್ಕೆ ಬೆಲೆ ಇಲ್ಲ. ಅಂತವ್ರ ಬಗ್ಗೆ ಸುಮ್ಮನೆ ದೂರ ಈ ಊರಾಗ ಒಬ್ರು ಹುಚ್ಚಿರ್ತಾರೆ ನೋಡಿದ್ರೆ ನೀವು, ಅವ್ರು ಯಾರಿಗಾರು ಬಿಸಿರು ಕಲ್ಲು ಬೀಸಿರ್ತಾರೆ. ಅಂತ ಒಬ್ಬ ಹುಚ್ಚವನ್ನ ತಿಳ್ಕೊಂಡಿನ ಬಿಜಾಪುರ ನಗರದ ಒಬ್ಬ ಮಾ ಹುಚ್ಚ, ಅವನ ಮಾತಿಗೆ ನಾವು ಇಷ್ಟು ಮತ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬಸವನಗೌಡ್ರೆ, ಮುಂದಿನ ದಿನಮಾನದಲ್ಲಿ ಬಹಳ ಸೂಕ್ಷ್ಮವಾಗಿ ಮಾತುಗಳಲ್ಲೆಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಸಂದೇಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸರ್ಕಾರ ನಿಮ್ ಜೊತೆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದ ಪರವಾಗಿ ಅನೇಕ ಸಂದೇಶಗಳನ್ನ, ಇಡೀ ದೇಶದಲ್ಲಿ ಒಬ್ಬ ಗಟ್ಟಿಯಾದಂತ ನಿಲುವನ್ನ, ಸರ್ವ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ವ್ಯವಧಾನ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದನ್ನ ನೀವೆಲ್ಲ ಅನೇಕ ಸಂದರ್ಭದಲ್ಲಿ ನೋಡಿದ್ದೀರಿ. ಅಂತವರ ನೇತೃತ್ವದ ಸರ್ಕಾರದಲ್ಲಿ ಇದೀವಿ ನಾವು. ನಾನು ಪ್ರಾಮಾಣಿಕವಾಗಿ ಹೇಳ್ತೀವಿ, 8-9 ಎಲೆಕ್ಷನ್ ಗೆದ್ದಿದ್ದೀವಿ ನಾವೆಲ್ಲ. ಆದ್ರೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯಾರ್ದು ಹೆಚ್ಚಿಗೆ ಅನ್ನೋದನ್ನ ಬಹಳ ಬಿಚ್ಚಿ ಹೇಳ್ಬೇಕಾಗಿಲ್ಲ. ನಿಮ್ಗ ನೋವಾದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾವು ಇರ್ಲಿಲ್ಲ ಅಂದ್ರೆ ನಮ್ಮ ಆತ್ಮಸಾಕ್ಷಿಯನ್ನು ಕಳ್ಕೊಂಡಂಗ ಆಗ್ತದೆ ಅಂತಕ್ಕಂಥ ನಿರ್ಣಯದಿಂದ ನಾವೆಲ್ಲ ಇವತ್ತು ಭಾಗವಹಿಸಿದೀವಿ. ಇವತ್ತು ಪಕ್ಷ ಸಂಘಟನೆ ಇದೆ ಬೆಳಗಾವದಲ್ಲಿ, ಅಲ್ಲಿ ಅನೇಕ ಜನ ಭಾಗವಹಿಸಬಹುದು. ಆದ್ರೆ ಯಾವ ಪ್ರದೇಶದ ಜನ ನಮ್ಮ ಇಡೀ ಜಿಲ್ಲೆಯನ್ನು ಕೂತಿದ್ದೀವಿ, ನಮ್ಮ ಬದುಕನ್ನ, ನಮ್ಮ ರಾಜಕೀಯ ಇವತ್ತೇನಾದ್ರೂ ಅಧಿಕಾರಗಳೇನಿದ್ರೆ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಕರುಣೆಯಿಂದ, ಇಡೀ ಎಲ್ಲ ಸಮುದಾಯದವರ ಪ್ರೀತಿಯಿಂದ. ಅದಕ್ಕಾಗಿ ಎಲ್ಲ ಸಮುದಾಯಗಳ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲಿವರೆಗೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ, ಎಲ್ಲಿವರೆಗೆ ಈ ಅಚಾತುರ್ಯವನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನ ಆಗೋದಿಲ್ಲ, ನಿಮ್ ಜೊತೆಗೆ ನಾವು ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಬಿಸಿಲಿನ ತಾಪಿನಲ್ಲಿ, ಈ ಕುದಿ ಬಿಸಿಲಿನಲ್ಲೂ ಸಹಿತ ಬಹಳ ಉಗ್ರವಾದಂತ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾದಂತ ನನ್ನ ಅಂತರದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದರ ಜೊತೆಗೆ ಪುಲ್ವಾಮಾದ ದಾಳಿ ಇಡೀ ಪ್ರಪಂಚ ಇವತ್ತು ಅದನ್ನು ಖಂಡಿಸ್ತಾ ಇದೆ. ನಮ್ಮ ಪಕ್ಕದ ರಾಷ್ಟ್ರ, ನಮ್ಮಿಂದ ಬೇರೆ ಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಈ ಘಟನೆಗಳಿಗೆ ಪ್ರಚೋದಿಸಬಾರ್ದು, ಬದಲಾವಣೆ ಆಗ್ಬೇಕು. ಅದನ್ನ ಉಗ್ರವಾಗಿ ನಾವು ಇವತ್ತು ಖಂಡಿಸಬೇಕಾಗ್ತದೆ. ಆ 26 ಕುಟುಂಬಗಳ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು ಬರೀ 26 ಕುಟುಂಬಗಳಲ್ಲ, 140 ಕೋಟಿ ಜನರ ಹೃದಯಕ್ಕೆ ಏನು ನೋವಾಗಿದೆ. ಅದನ್ನ ನಾಗರಿಕ ಸಮಾಜ ನಾವು ಖಂಡಿಸೋಣ. ಮುಂದಿನ ನಿರ್ಮಾಣದಲ್ಲಿ ಇಂಥ ಅಚಾತುರ್ಯಗಳನ್ನ ದೇಶದ ಕೇಂದ್ರ ಸರ್ಕಾರ ಏನು ಯೂನಿಯನ್ ಗವರ್ಮೆಂಟ್ ಇದೆ, ಏನವರು ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿದೆ, ಮುಂದಿನ ನಿರ್ಮಾಣ ಸರಿಪಡಿಸಿಕೊಂಡು ಈ ದೇಶದ ಅಖಂಡತೆಯನ್ನ, ಈ ದೇಶದ ಭದ್ರತೆಯನ್ನ ಸರ್ವ ವಿಧದಲ್ಲಿ ಕಾಣ್ತಕ್ಕಂಥ ಪ್ರಯತ್ನ ಅವರು ಮಾಡಲಿ ಅಂತ ಹೇಳಿ ನಾನು ಆಶಿಸಿ ಒಟ್ಟಾರೆ ಇವತ್ತು जुड़े रहिएगा आपके अपने चैनल बीजापुर समय के साथ।